ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾನು ಮೋಟೋ ಲಾಗಿಂಗ್ ಮಾಡ್ತಾ ಇಲ್ಲ. ಜಸ್ಟ್ ಫಾರ್ ಎ ಚೇಂಜ್ ನಾನು ಇವತ್ತು ನನ್ನ ಒಂದು ಮೋಟೋ ಲಾಗಿಂಗ್ ಜೊತೆಗೆ ಫುಡ್ ಲಾಗಿಂಗ್ ವಿಡಿಯೋ, ಈ ಅಡುಗೆ ಕೆಲವೊಂದು ಪುಳಿಯೋಗರೆ ಅಥವಾ ಚಿತ್ರಾನ್ನ, ಈ ಥರ ಕೆಲವೊಂದು ಮೊಸರನ್ನ, ಈ ಥರದ್ದು ಏನಾರ ನನಗೆ ಈಗ ಅನಿಸಿದ್ದು ಸದ್ಯಕ್ಕೆ ಪುಳಿಯೋಗರೆದು ಒಂದು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡೋಣ ಅಂತೇಳಿ ಮೋಟೋ ಲಾಗಿಂಗ್ ಜೊತೆಗೆ ಈ ಒಂದು ಕ್ಯಾಟಗರಿನೂ ಚೂಸ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಒಂದು ಮುಷ್ಟಿಯಷ್ಟು ಹುಣಸೆ ಹಣ್ಣನ್ನು ನಾನಿಲ್ಲಿ 1 ಅವರಿಂದ ಕ್ಯೂಚಿಟ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ನೋಡಿ, ಜೀರಿಗೆ 2 ಸ್ಪೂನು, ಮೆಂತೆ 1 ಸ್ಪೂನು, ಎಳ್ಳು, ಕಪ್ಪು ಎಳ್ಳು ಅದು 2 ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು, ಕಾಳು ಮೆಣಸು 1 ಸ್ಪೂನು, ಇದೊಂದು ಟೀ ಲೋಟದಲ್ಲಿ 1/4 ಬೆಲ್ಲ ಅನ್ನ ಹೆರೆಸಿಟ್ಕೊಂಡಿದ್ದೀನಿ. ಅದ ನಂತರ ಬ್ಯಾಡಗೆ ಮೆಣಸಿನ್ಕಾಯಿ 15ರಿಂದ 20 ಇಟ್ಕೊಂಡಿದ್ದೀನಿ. ಹಿಂಗೆ ಇಟ್ಕೊಂಡಿದ್ದೀನಿ, ಅದು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು. ಆ ನಂತರದಲ್ಲಿ ಇಲ್ಲಿ ನಿಮಗೆ ಧನಿಯಾ ಟೀ ಲೋಟದಲ್ಲಿ 2 ಲೋಟ ಧನಿಯಾ ಇಟ್ಕೊಂಡಿದ್ದೀನಿ. ಇದು ಬಂದು ಎಳ್ಳೆಣ್ಣೆ, ಈ ಎಳ್ಳೆಣ್ಣೆನ ಉಪಯೋಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆ ನಂತರದಲ್ಲಿ ನಿಮಗೆ ಇಲ್ಲಿ ಬರೋದೇನಪ್ಪ ಅಂದರೆ ಒಗ್ಗರಣೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು. ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ. ನಂತರ ಸಾಸಿವೆ ಇದೆ ಸ್ವಲ್ಪ, 1 ಸ್ಪೂನ್ನಷ್ಟು, ಒಂದಷ್ಟು ಕರಿಬೇವು ಇಟ್ಕೊಂಡಿದ್ದೀನಿ, ಕಾಣ್ತಿದೆಯಲ್ಲ, 2 ಕಡ್ಡಿ 3 ಕಡ್ಡಿ ಇದೆ. ಆಮೇಲೆ ಶೇಂಗಾ ಬೀಜ 1 ಟೀ ಲೋಟದಲ್ಲಿ 1/4 ಇಟ್ಕೊಂಡಿದ್ದೀನಿ. ಇದು ಉದ್ದಿನಬೇಳೆ 1.5 ಸ್ಪೂನ್ ಇದೆ. ಕಡಲೆಬೇಳೆ 2 ಸ್ಪೂನ್ ಇದೆ ಸ್ನೇಹಿತರೆ. ಇದನ್ನೆಲ್ಲ ಹಾಕ್ಬಿಟ್ಟು ಈಗ ನಾನು ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ, ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಒಂದು ಸಿಲ್ವರ್ ಪಾತ್ರೆಯಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನು ಸ್ವಲ್ಪವಾಗಿ ಕಟ್ ಮಾಡಿಕೊಂಡು ಈ ರೀತಿ ಎಣ್ಣೆಯೊಂದಿಗೆ ಫ್ರೈ ಮಾಡಬೇಕು ಸ್ನೇಹಿತರೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಮೇಲೆ ಈ ಥರ ಒಂದು ಸಿಲ್ವರ್ ತಪ್ಪಲೆಯಲ್ಲಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ನಿಮಿಷದಲ್ಲೇ ಆಗ್ಬೋದು ಫ್ರೈ. ಸ್ನೇಹಿತರೆ, ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕರಿಬೇವನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಅದಾದ ನಂತರ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದಾರೆ. ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನಂತರದಲ್ಲಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಉದ್ದಿನಬೇಳೆ ಹಾಕಿದ್ರು. ಮೆಂತೆ ಹಾಕ್ತಾ ಇದ್ದಾರೆ. ಕಾಳು ಮೆಣಸನ್ನು ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಜೀರಿಗೆಯನ್ನು ಸಹಿತ ಆ್ಯಡ್ ಮಾಡ್ತಾ ಇದ್ದಾರೆ. ಈಗ ಪ್ಯಾನಿಂದ ಇದಕ್ಕೆ ಹಾಕ್ತಾ ಇದ್ದಾರೆ ನೋಡಿ. ಫ್ರೈ ಆಯಿತು ಈಗ ಎಲ್ಲದೂ. ಧನಿಯಾವನ್ನು 1.5 ಕಪ್ಪು ಧನಿಯಾವನ್ನು ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದಾರೆ. ಲೆವೆಲ್ಲಿಗೆ ಫ್ರೈ ಆದಮೇಲೆ ಇದ್ರ ಜೊತೆಗೆ ಹಾಕ್ತಾ ಇದ್ದಾರೆ. ಕಪ್ಪು ಎಳ್ಳನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. 1/2 ಕಪ್ಪು ಕಾಯಿ ತುರಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಕಾಯಿ ತುರಿ ಅಂದರೆ ಆ್ಯಕ್ಚುಲಿ ಕೊಬ್ಬರಿ, ತಪ್ಪಾಗಿ ತಿಳ್ಕೊಬೇಡಿ. ಎಳ್ಳು ಮತ್ತು ಕಾಯಿ ತುರಿನ ಒಂದು ಕಡೆ ಇಟ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ನಮ್ಮ ಅಡುಗೆ ಮನೆ ನೋಡಿ ನೆಗಾಡಬೇಡಿ ದಯವಿಟ್ಟು, ಈ ಥರ ಇದೆ. ಈಗ ನೋಡಿ, ಹುಳಿ ಒಂದು ಮುಷ್ಟಿ ತೊಗೊಂಡಿದ್ನಲ್ಲ, ಅದನ್ನು ಈ ರೀತಿ ಕಿವುಚ್ಕೊಂಡು ಈ ಏನು ಹೊಟ್ಟಿದೆಯಲ್ಲ ಇದನ್ನು ಈ ರೀತಿ ತೆಕ್ಕೊಳ್ಬೇಕಾಗತ್ತೆ. ಬರೀ ಕಿವುಚಿರೋವಂಥ ರಸವನ್ನು ಇಟ್ಕೊಳ್ಬೇಕಾಗತ್ತೆ. ಈ ಹಿಂಗು ತೊಗೊಂಡಿದ್ದೀನಿ. ಹಿಂಗನ್ನು ಸ್ವಲ್ಪ ಹಾಕಿ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ತಾಯಿದ್ದೀವಿ. ನಂತರದಲ್ಲಿ ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡ್ಕೊಂಡಂಥ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿದ್ದೀವಿ. ಬ್ಯಾಡಗಿ ಮೆಣಸಿನ್ಕಾಯಿನ ಈಗ ಹಾಕಿದ್ನಲ್ಲ, ಅದನ್ನು ತಗೊಂಡೋಗಿ ಹಾಫ್ ಫ್ರೈ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಾವು ಫ್ರೈ ಹುರ್ಕೊಂಡಂಥ ಎಲ್ಲ ಕಂಟೆಂಟ್ಸ್ನ ಇಲ್ಲಿ ಹಾಕ್ತಾಯಿದ್ದೀವಿ ಸ್ನೇಹಿತರೆ. ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಹುರಿದಿಟ್ಕೊಂಡಂಥ ಎಲ್ಲ ಪದಾರ್ಥಗಳನ್ನು ಈ ರೀತಿ ಇಷ್ಟರ ಮಟ್ಟಿಗೆ ಪೌಡ್ರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಮಿಕ್ಸಿಲಿ. ಸ್ನೇಹಿತರೆ, ಸಾರಿ, ಇದರಲ್ಲಿ ನನಗೆ ಕ್ಷಮಿಸಿ. ಎಳ್ಳು ಮತ್ತು ಅರಿಶಿನ ಪುಡಿನ ಇದಕ್ಕೆ ಆ್ಯಡ್ ಮಾಡಿ ಮತ್ತೆ ಮಿಕ್ಸಿ ಮಾಡಿದ್ದಾರೆ. ಮತ್ತೆ ಪಾತ್ರೆಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುಣಸೆಹಣ್ಣಿನ ರಸವನ್ನು ಹಾಕಿದ್ದೀವಿ. ಹುಣಸೆಹಣ್ಣಿನ ರಸಕ್ಕೆ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇವೆ. ಕುದೀತಾ ಇರುವಂಥ ಹುಣಸೆಹಣ್ಣಿನ ರಸಕ್ಕೆ ಬೆಲ್ಲವನ್ನು ಹಾಕಿದ್ದಾರೆ. ಬಾಣಲಿಯಲ್ಲಿ ಈ ಏನು ತೊಗೊಂಡಿದ್ದೀವಲ್ಲ ಎಳ್ಳೆಣ್ಣೆ,
ಮೇನ್ ಇಂಗ್ರೀಡಿಯೆಂಟೇ ಇದೆ ಸ್ನೇಹಿತರೆ ಪುಳಿಯೋಗರೆಗೆ. ಅದನ್ನು ಇಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀವಿ. ಕುದೀತಾ ಇರುವಂಥ ಹುಣಸೆಹಣ್ಣಿನ ರಸ ಮತ್ತು ಬೆಲ್ಲದ ಒಂದು ಪಾಕಕ್ಕೆ ನಾವೇನು ಮಿಕ್ಸಿಲಿ ಹುರಿದು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇಂಗ್ರೀಡಿಯೆಂಟ್ನ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಹುಣಸೆಹಣ್ಣು ಆಮೇಲೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಹುರಿದಂಥ ಇಂಗ್ರೀಡಿಯೆಂಟ್ನ, ಅದು ಮತ್ತು ಬೆಲ್ಲ ಎಲ್ಲವಕ್ಕೂ ಸೇರಿಸಿ ಎಳ್ಳೆಣ್ಣೆಯನ್ನು ಆ್ಯಡ್ ಮಾಡಿದ್ದೀವಿ ನೋಡಿ. ಇದನ್ನು ಈ ರೀತಿ ಫ್ರೈ ಮಾಡೋಣ. ಎಣ್ಣೆ ಒಂದು ಹದಕ್ಕೆ ಬರೋವಷ್ಟು ಕನ್ಸಿಸ್ಟೆನ್ಸಿ ಆಗುವಷ್ಟು ಹಾಕಿ ಸ್ನೇಹಿತರೆ ಎಳ್ಳೆಣ್ಣೆಯನ್ನು. ಒಗ್ಗರಣೆಗೆ ಸ್ವಲ್ಪ ಎಳ್ಳೆಣ್ಣೆನೇ ಬಳಸ್ತಾ ಇದ್ದೀವಿ. ಮೊದಲನೇದಾಗಿ ಸಾಸಿವೆಯನ್ನು ಹಾಕ್ತಾಯಿದ್ದೀವಿ. ಶೇಂಗಾ ಬೀಜ ಹಾಕ್ಕೊಂಡ್ವಿ, ಫ್ರೈ ಆಗ್ತಿದೆ. ಶೇಂಗಾ ಬೀಜ ಹಾಕಿದ ಮೇಲೆ ಸ್ನೇಹಿತರೆ ಕಡಲೆಬೇಳೆ, ಆ ನಂತರದಲ್ಲಿ ಉದ್ದಿನಬೇಳೆ ಎಲ್ಲವನ್ನು ಚಂದ ಮಾಡಿ ಫ್ರೈ ಮಾಡುವ. ಸ್ನೇಹಿತರೆ ಬ್ಯಾಡಗಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ತಾ ಇದ್ದೀವಿ. ಕರಿಬೇವನ್ನು ಹಾಕ್ತಾ ಇದ್ದೀವಿ ಜೊತೆಲಿ. ಎಲ್ಲವೂ ಒಂದು ಹದದ ರೀತಿ ಫ್ರೈ ಆಗೋ ರೀತಿ ಮಾಡೋಣ ಸ್ನೇಹಿತರೆ. ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ. ನಾವೇನು ಗೊಜ್ಜು ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಏನು ನಾವು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಎಲ್ಲವನ್ನು ಸೇರಿಸ್ಬಿಟ್ಟು ಈಗ ಮಿಕ್ಸ್ ಮಾಡ್ತೀವಿ. ಈಗ ನೋಡಲಿಕ್ಕೆ ಈ ರೀತಿ ಕಾಣ್ತಾ ಇದೆ. ನೆಕ್ಸ್ಟ್ ಇದನ್ನು ಆರಿದ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡೋಣ. ನಾವು ಜಾಸ್ತಿ ಕಲರ್ಗಳನ್ನು ಮಾರ್ಕೆಟಲ್ಲಿ ಸಿಗುವಂಥ ಕಲರ್ಗಳನ್ನು ಆ್ಯಡ್ ಮಾಡಿಲ್ಲ. ಮಿಕ್ಸ್ ಆಯಿತು. ಈಗ ಹೇಗಿದೆ ಟೇಸ್ಟ್ ಮಾಡಿ ನೋಡುವ. ಈ ರೀತಿ ನಮ್ಮ ಪುಳಿಯೋಗರೆ ಗೊಜ್ಜಿನ ಒಂದು ಪುಳಿಯೋಗರೆ ರೆಡಿಯಾಗಿದೆ. ಇದನ್ನು ಈಗ ಟೇಸ್ಟ್ ಮಾಡಿ ನಾನೇ ನೋಡ್ತೀನಿ ಹೆಂಗನ್ಸುತ್ತೆ ನೋಡೋಣ ಸ್ನೇಹಿತರೆ. ಸೂಪರ್ ಆಗಿದೆ ಸ್ನೇಹಿತರೆ, ಬೊಂಬಾಟಾಗಿದೆ. ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದು ಮನೇಲೆಯ. ಸ್ನೇಹಿತರೆ ಇದು 1.5 ತಿಂಗಳು ನೀವು ಫ್ರಿಜ್ಜಿಂದ ಹೊರಗಿಟ್ಟು ಯೂಸ್ ಮಾಡ್ಬೋದು. ಫ್ರಿಜ್ ಒಳಗಿಟ್ಟರೆ 3.5 ತಿಂಗಳು ನೀವು ಈ ಒಂದು ರೆಸಿಪಿನ ಯೂಸ್ ಮಾಡ್ಬೋದು ಸ್ನೇಹಿತರೆ. ತುಂಬ ಅಲ್ಟಿಮೇಟ್ ಇದೆ, ಎಲ್ಲರೂ ಟ್ರೈ ಮಾಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಗೆಳೆಯರೇ.